ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಜರ್ನಲ್ ಎಂಟ್ರಿಯ ಬಗ್ಗೆ ನೋಡೋಣ. ಇಲ್ಲಿ ನಾನು 30 ಸಿಂಪಲ್ ಜರ್ನಲ್ ಎಂಟ್ರಿಗಳನ್ನು ತೊಗೊಂಡಿದ್ದೇನೆ. ಕಾಮನ್ ಆಗಿ ಎಕ್ಸಾಮಲ್ಲಿ ಕೇಳುವಂತಹ ಟ್ರಾನ್ಸಾಕ್ಷನ್ಗಳಿವು. ಈ ಹಿಂದಿನ ವಿಡಿಯೋದಲ್ಲಿ ಜರ್ನಲ್ ಅಂದರೆ ಏನು, ಜರ್ನಲೈಸಿಂಗ್ ಅಂದರೆ ಏನು, ನರೇಷನ್ ಅಂದರೆ ಏನು, ಲೆಡ್ಜರ್ ಫೋಲಿಯೋ ಅಂದರೆ ಏನು, ಜರ್ನಲ್ನ ಫಾರ್ಮೇಟ್ ಹೇಗಿರುತ್ತೆ, ಅದರಲ್ಲಿ ನಾವು ಟ್ರಾನ್ಸಾಕ್ಷನ್ಗಳನ್ನು ಹೇಗೆ ರೆಕಾರ್ಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ನೋಡಿದ್ದೀವಿ. ಹೌದಾ? ಇವಾಗ ನಾವು ಸಿಂಪಲ್ ಜರ್ನಲ್ ಎಂಟ್ರಿಯ ಬಗ್ಗೆ ನೋಡೋಣ. See what is simple journal entry. See what it is. The journal entry made for the simple transaction means one debit and one credit is called simple journal entry. So simple journal entry ಅಂತ ನಾವು ತಗೊಳ್ಳುವಾಗ ಅಲ್ಲಿ ಒಂದು ಡೆಬಿಟ್ ಮತ್ತು ಒಂದು ಕ್ರೆಡಿಟ್ ಅಷ್ಟೇ ಇರುತ್ತೆ. ಯಾವ ಥರ ಇರುತ್ತೆ, ನಾವು ಇದನ್ನ ಹೇಗೆ ರೆಕಾರ್ಡ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ನೋಡಿ, ಫಸ್ಟ್ ಟ್ರಾನ್ಸಾಕ್ಷನ್ ಇದೆ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ₹1 lakh. ಸೊ ಇದು ಒಂದು ಕಾಮನ್ ಜರ್ನಲ್ ಎಂಟ್ರಿ ಆಗಿರುತ್ತೆ. ನೀವು ಎಲ್ಲ ಒಂದು ಕ್ವಶನ್ ಬ್ಯಾಂಕಲ್ಲಿ ಅಥವಾ ಕ್ವಶನ್ ಪೇಪರಲ್ಲಿ ಇದನ್ನ ನೀವು ನೋಡ್ಬೋದು. ಯಾಕೆ ಇದು ಫಸ್ಟ್ ಇರುತ್ತೆ ಅಂತ ಅಂದರೆ, ಯಾವುದೇ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದರೆ ಅಲ್ಲಿ ಫಸ್ಟು ಬಂಡವಾಳ ಬೇಕೇ ಬೇಕು. ಹೌದಾ? ಕ್ಯಾಪಿಟಲ್ ಬೇಕೇ ಬೇಕಾಗತ್ತೆ. ಹಾಗಾಗಿ ಮೊದಲನೇ ಟ್ರಾನ್ಸಾಕ್ಷನ್ ಯಾವಾಗಲೂ ಕೂಡ ಇದೇ ಇರುತ್ತೆ. ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ₹1 lakh. ಕ್ಯಾಪಿಟಲ್ನ ಇಲ್ಲಿ ಕ್ಯಾಶ್ ಫಾರ್ಮಲ್ಲೂ ತರ್ಬೋದು, ಅಸೆಟ್ನ ಫಾರ್ಮಲ್ಲೂ ತರ್ಬೋದು. ಅಂದರೆ ಮಷಿನರಿ, ಗೂಡ್ಸ್, ಫರ್ನಿಚರ್ ಈ ಥರ ಅಸೆಟ್ನ ಫಾರ್ಮಲ್ಲೂ ಕೂಡ ತರ್ಬೋದು. ಆದರೆ ಇದು ಸಿಂಪಲ್ ಎಂಟ್ರಿ ಆಗಿರೋದಕ್ಕೆ ನಾನಿಲ್ಲಿ ಕ್ಯಾಶ್ ಅಂತ ಹೇಳಿ ತೊಗೊಂಡಿದ್ದೇನೆ. ಸೊ ಇದಕ್ಕೆ ಜರ್ನಲ್ ಎಂಟ್ರಿ ಏನಾಗುತ್ತೆ, ಅನಾಲಿಸಿಸ್ನ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತೇನೆ. ಯಾವುದೇ ಒಂದು ಟ್ರಾನ್ಸಾಕ್ಷನ್ ಅಂತ ಕೊಟ್ಟಾಗ ನಾವು ಫಸ್ಟು ಅದರಲ್ಲಿ ನೋಡಬೇಕಾಗಿರೋದು ಆಸ್ಪೆಕ್ಟ್ಗಳನ್ನು, ರಿಸೀವಿಂಗ್ ಆಸ್ಪೆಕ್ಟ್ ಮತ್ತು ಗಿವಿಂಗ್ ಆಸ್ಪೆಕ್ಟನ್ನು ನೋಡ್ತೀವಿ. ಅಥವಾ ಅಕೌಂಟ್ಸ್ ಎರಡು ಯಾವುದಿದೆ ಅಂತ ಹೇಳಿ ನೋಡ್ತೀವಿ ಅಂತಲೂ ಹೇಳ್ಬೋದು. ಸೊ ಈ ಒಂದು ಟ್ರಾನ್ಸಾಕ್ಷನಲ್ಲಿ 2 ಅಕೌಂಟ್ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಆಗುತ್ತೆ. ಹೌದಾ? ಕ್ಯಾಶನ್ನು ತರ್ತಾ ಇದ್ದಾರೆ ಬಿಸ್ನೆಸ್ಸಿಗೆ. ಸೊ ಕ್ಯಾಶ್ ಅಕೌಂಟ್ ಒಂದಾಗುತ್ತೆ, ಇನ್ನೊಂದು ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಸ್ಟಾರ್ಟಿಂಗ್ ಟ್ರಾನ್ಸಾಕ್ಷನ್. ಹೌದಾ? ಹಾಗಾಗಿ ಕ್ಯಾಪಿಟಲ್ ಅಕೌಂಟ್ ಇನ್ನೊಂದು ಅಕೌಂಟ್ ಆಗುತ್ತೆ. ಸೊ ಇವಾಗ ನಾವಿಲ್ಲಿ ರೂಲನ್ನು ಅಪ್ಲೈ ಮಾಡ್ತೀವಿ. ಸೊ ಕೆಟಗರಿ ಪ್ರಕಾರ ನಾವಿಲ್ಲಿ ರೂಲನ್ನು ಅಪ್ಲೈ ಮಾಡಬೇಕು ಆ್ಯಸ್ ಪರ್ ಅಮೇರಿಕನ್ ಸಿಸ್ಟಮ್. ಅಮೇರಿಕನ್ ಸಿಸ್ಟಮ್ ಅಂತ ಬಂದಾಗ ಕ್ಯಾಶ್ ಅಕೌಂಟ್ ಯಾವ ಕೆಟಗರಿಯಲ್ಲಿ ಅಪ್ಲೈ ಆಗುತ್ತೆ, ಇದು ಒಂದು ಅಸೆಟ್ ಆಗುತ್ತೆ. ಹೌದಾ? ಅಸೆಟ್ನ ರೂಲ್ ಏನು, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಸೊ ಇನ್ಕ್ರೀಸ್ ಆದರೆ ಡೆಬಿಟ್ ಮಾಡಬೇಕು, ಡಿಕ್ರೀಸ್ ಆದರೆ ಕ್ರೆಡಿಟ್ ಮಾಡಬೇಕು. ಅದೇ ರೀತಿಯಲ್ಲಿ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ನ ರೂಲ್ ಏನಾಗುತ್ತೆ, ಕ್ಯಾಪಿಟಲ್ ಯಾವ ಕೆಟಗರಿಯಲ್ಲಿ ಬರುತ್ತೆ ಅಂತ ಫಸ್ಟ್ ನೋಡ್ತೀವಿ. ಕ್ಯಾಪಿಟಲ್ ಅಕೌಂಟ್ ಕ್ಯಾಪಿಟಲ್ನ ಕೆಟಗರಿಯಲ್ಲಿ ಬರುತ್ತೆ. ಕ್ಯಾಪಿಟಲ್ನ ಕೆಟಗರಿಯಲ್ಲಿ 2 ಐಟಮ್ ಬರುತ್ತೆ, ಒಂದು ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಡ್ರಾಯಿಂಗ್ಸ್ ಅಕೌಂಟ್ ಅಂತ ಹೇಳಿ. ಸೊ ಕ್ಯಾಪಿಟಲ್ ಅಕೌಂಟ್ ಅಂತ ಬಂದಾಗ ಇಲ್ಲಿ ರೂಲ್ ಏನು ಅಪ್ಲೈ ಆಗುತ್ತೆ ಅಂತ ಅಂದರೆ ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್ ಅಂತ ಆಗುತ್ತೆ. ಡಿಕ್ರೀಸ್ ಆದರೆ ನಾವು ಡೆಬಿಟ್ ಮಾಡ್ತೀವಿ, ಇನ್ಕ್ರೀಸ್ ಆದರೆ ಕ್ರೆಡಿಟ್ ಮಾಡ್ತೀವಿ. ಸೊ ಇಲ್ಲಿ ಕ್ಯಾಪಿಟಲ್ ಇನ್ಕ್ರೀಸ್ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇಲ್ಲ. ಕ್ಯಾಪಿಟಲ್ ಯಾವಾಗ ಡಿಕ್ರೀಸ್ ಆಗುತ್ತೆ, ಯಾವಾಗ ಅಲ್ಲಿ ಡ್ರಾಯಿಂಗ್ ಆಗುತ್ತೋ ಆಗ ಅಲ್ಲಿ ಡಿಕ್ರೀಸ್ ಆಗುತ್ತೆ ಕ್ಯಾಪಿಟಲ್. ಡ್ರಾಯಿಂಗ್ ಅಂತ ಅಂದರೆ ಬಿಸ್ನೆಸ್ನ ದುಡ್ಡನ್ನು ಪರ್ಸ್ನಲ್ ಯೂಸಿಗೆ ಅಂತ ಹೇಳಿ ಓನರ್ ವಿಡ್ರಾ ಮಾಡ್ಕೊಂಡು ಹೋಗುವಂಥದ್ದು. ಸೊ ಆಗ ಅಷ್ಟೇ ಅದು ಕ್ಯಾಪಿಟಲ್ನ ಕಡಿಮೆ ಮಾಡುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ಕ್ಯಾಪಿಟಲ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ನಾವು ಕ್ಯಾಪಿಟಲ್ನ ಏನು ಮಾಡಬೇಕಾಗತ್ತೆ, ಆ್ಯಸ್ ಪರ್ ದ ರೂಲ್ ನಾವು ಕ್ರೆಡಿಟ್ ಮಾಡಬೇಕಾಗತ್ತೆ. ಆ್ಯಂಡ್ ಅಸೆಟ್ ನೋಡಿ, ಇಲ್ಲಿ ಕ್ಯಾಶ್ ಬಿಸ್ನೆಸ್ಸಿಗೆ ಬರ್ತಾ ಇದೆ. ಹೌದಾ? ಕ್ಯಾಶ್ ಹೆಚ್ಚಾಗ್ತಾ ಇದೆ, ಕ್ಯಾಶ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ಕ್ಯಾಶನ್ನು ನಾವೇನು ಮಾಡಬೇಕಾಗತ್ತೆ, ಡೆಬಿಟ್ ಮಾಡಬೇಕಾಗತ್ತೆ. ಇಲ್ಲಿ ಜರ್ನಲ್ ಎಂಟ್ರಿನ ನಾವು ಹೇಗೆ ಪಾಸ್ ಮಾಡ್ತೀವಿ, ಫಸ್ಟು ನಾವು ಡೆಬಿಟ್ ಬರಿತೀವಿ, ನೆಕ್ಸ್ಟ್ ನಾವು ಕ್ರೆಡಿಟ್ ಬರಿತೀವಿ. ಅಂದರೆ ಅದಕ್ಕೊಂದು ಸೆಟ್ಟೆಡ್ ಪ್ರೊಸೀಜರ್ ಇರುತ್ತೆ, ನಾವು ಅದೇ ರೀತಿಯಲ್ಲಿ ಫಾಲೋ ಮಾಡಬೇಕಾಗತ್ತೆ. ಹೌದಾ? ಸೊ ಜರ್ನಲ್ ಎಂಟ್ರಿನ ಹೇಗೆ ರೆಕಾರ್ಡ್ ಮಾಡಬೇಕಾಗತ್ತೆ, ಇಲ್ಲಿ ಫಸ್ಟು ಡೆಬಿಟ್ ಅಂತ ಅಂದರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಸೊ ಇದು ಈ ಒಂದು ಟ್ರಾನ್ಸಾಕ್ಷನ್ನ ಜರ್ನಲ್ ಎಂಟ್ರಿ ಆಗುತ್ತೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಸೊ ನೆಕ್ಸ್ಟ್ ಎಂಟ್ರಿಯನ್ನು ನೋಡೋಣ. ಕ್ಯಾಶ್ ಪರ್ಚೇಸ್ ₹25,000. ಸೊ ಇಲ್ಲಿ ನೋಡ್ರಿ, ಕ್ಯಾಶ್ ಪರ್ಚೇಸ್ ಅಂತ ಇದೆ. ಅದರ ಅರ್ಥ ಏನಾಗುತ್ತೆ, ಕ್ಯಾಶನ್ನು ಪರ್ಚೇಸ್ ಮಾಡಿದ್ದೀವಿ ಅಂತ ಹೇಳಿ. ಕ್ಯಾಶನ್ನು ಪರ್ಚೇಸ್ ಮಾಡೋದಕ್ಕಾಗತ್ತಾ ಯಾವತ್ತಾದರೂ, ಅಥವಾ ಕ್ಯಾಶನ್ನು ಸೇಲ್ ಮಾಡೋದಕ್ಕಾಗತ್ತಾ? ಇಲ್ಲ ಅಲ್ವಾ? ನಾವು ಗೂಡ್ಸನ್ನು ಪರ್ಚೇಸ್ ಮಾಡ್ಬೋದು, ಗೂಡ್ಸನ್ನು ಸೇಲ್ ಮಾಡ್ಬೋದು. ಬದಲಾಗಿ ನಾವು ಕ್ಯಾಶನ್ನು ರಿಸೀವ್ ಮಾಡ್ತೀವಿ, ಕ್ಯಾಶನ್ನು ಪೇ ಮಾಡ್ತೀವಿ. ಹೊರತು ನಾವು ಕ್ಯಾಶನ್ನು ಯಾರಿಗೂ ಸೇಲು ಮಾಡೋದಿಲ್ಲ, ಕ್ಯಾಶನ್ನು ಯಾರಿಂದನೂ ಪರ್ಚೇಸ್ ಕೂಡ ಮಾಡೋದಿಲ್ಲ. ಹೌದಾ? ಆದರೆ ಈ ಟ್ರಾನ್ಸಾಕ್ಷನ್ ನೋಡಿ ಹೇಗಿದೆ ಅಂತ ಹೇಳಿ, ಕ್ಯಾಶ್ ಪರ್ಚೇಸ್ ಅಂತ ಇದೆ. ಅದರ ಅರ್ಥ ನಾವು ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ, ಕ್ಯಾಶನ್ನು ಕೊಟ್ಟಿದ್ದೀವಿ ಅಂತ ಹೇಳಿ. ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್.
ಸೊ ಒಂದು ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾವು ಕ್ಯಾಶನ್ನು ಪೇ ಮಾಡಿರ್ತೀವಿ, ಹೌದಾ? ಹಾಗಾಗಿ ಇಲ್ಲಿ 2 ಅಕೌಂಟ್ ಯಾವುದಾಗತ್ತೆ, ಒಂದು ಕ್ಯಾಶ್ ಅಕೌಂಟ್ ಆಗುತ್ತೆ. ಸೊ ಇನ್ನೊಂದು ಗೂಡ್ಸ್ ಅಕೌಂಟ್ ಅಂತ ಹೇಳಿ ತೊಗೊಳ್ಬಾರ್ದು ನಾವು ಇಲ್ಲಿ. ಯಾಕೆ ತೊಗೊಳ್ಬಾರ್ದು ಅಂತ ಅಂದರೆ ನಾವಿಲ್ಲಿ ಪರ್ಚೇಸ್ ಅಕೌಂಟ್ ಅಂತ ಹೇಳಿ ತೊಗೊಳ್ತೀವಿ. ಅಂದರೆ ನಾವು ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ, ಹೌದಾ? ಹಾಗಾಗಿ ಪರ್ಚೇಸ್ ಅಕೌಂಟ್ ಅಂತ ಹೇಳಿ ತೊಗೊಳ್ತೀವಿ. ಯಾವಾಗಲೂ ಅಷ್ಟೇ, ಯಾವುದಾದ್ರೂ ಒಂದು ಗೂಡ್ಸ್ ಸೇಲ್ ಆಗುತ್ತೆ ಅಥವಾ ಪರ್ಚೇಸ್ ಆಗುತ್ತೆ ಅಂತ ಇದ್ದಾಗ ನಾವಲ್ಲಿ ಗೂಡ್ಸ್ ಅಕೌಂಟ್ ಅಂತ ತೊಗೊಳ್ಳೋದಿಲ್ಲ, ಬದಲಾಗಿ ಪರ್ಚೇಸ್ ಅಕೌಂಟ್, ಸೇಲ್ಸ್ ಅಕೌಂಟ್ ಅಂತ ತೊಗೊಳ್ತೀವಿ. ಅದು ಕೇವಲ ಗೂಡ್ಸಿಗಷ್ಟೇ ನಾವು ಅಪ್ಲೈ ಮಾಡ್ಕೊಳ್ತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಫರ್ನಿಚರ್ ಪರ್ಚೇಸ್ ಅಂತ ಹೇಳಿ ಒಂದು ಟ್ರಾನ್ಸಾಕ್ಷನ್ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಫರ್ನಿಚರ್ ಪರ್ಚೇಸ್ ಆಗಿದೆ, ಹೌದಾ? ಇಲ್ಲಿ ನಾವು ಪರ್ಚೇಸ್ ಅಕೌಂಟ್ ಅಂತ ತೊಗೊಳ್ಬಾರ್ದು, ಬದಲಾಗಿ ಫರ್ನಿಚರ್ ಅಕೌಂಟ್ ಅಂತಾನೆ ತೊಗೊಳ್ಬೇಕು. ಅಂದರೆ ಯಾವಾಗೆಲ್ಲ ಗೂಡ್ಸ್ ಪರ್ಚೇಸ್ ಆಗುತ್ತೆ ಆಗ ಮಾತ್ರ ನಾವು ಪರ್ಚೇಸ್ ಅಕೌಂಟ್ ಅಂತ ತೊಗೊಳ್ತೀವಿ. ಯಾವಾಗೆಲ್ಲ ಗೂಡ್ಸ್ ಸೇಲ್ ಆಗುತ್ತೆ ಆಗ ಮಾತ್ರ ನಾವು ಸೇಲ್ಸ್ ಅಕೌಂಟ್ ಅಂತ ತೊಗೊಳ್ತೀವಿ. ಮತ್ತು ಯಾವುದೇ ಒಂದು ಸಿಚುವೇಶನಲ್ಲೂ ಕೂಡ ಅಸೆಟ್ಗಳು ಪರ್ಚೇಸ್ ಆಗಿದ್ದಿದ್ರೆ ನಾವು ಅಸೆಟ್ನ ಹೆಸರನ್ನೇ ತೊಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಫರ್ನಿಚರ್ ಪರ್ಚೇಸ್ ಅಂತ ಇರೋದು, ಮಷಿನರಿ ಪರ್ಚೇಸ್ ಅಂತ ಇರೋದು, ವೆಹಿಕಲ್ಸ್ ಪರ್ಚೇಸ್ ಅಂತ ಇದ್ದರೆ, ಈ ಥರ ಇದ್ದಾಗ ನಾವು ಪರ್ಟಿಕ್ಯುಲರ್ ಅಸೆಟ್ನ ಹೆಸರನ್ನೇ ತೊಗೊಳ್ತೀವಿ. ಈಗ ಇಲ್ಲಿ ನಿಮಗೆ ಕ್ವಶನ್ ಅರೈಸ್ ಆಗ್ಬೋದು, ನಾವು ಯಾಕೆ ಗೂಡ್ಸ್ ಪರ್ಚೇಸ್ ಇದ್ದಾಗ ಅಥವಾ ಗೂಡ್ಸ್ ಸೇಲ್ ಇದ್ದಾಗ ನಾವು ಗೂಡ್ಸ್ ಅಕೌಂಟ್ ಅಂತ ತೊಗೊಳ್ಬಾರ್ದು ಅಂತ ಹೇಳಿ. ಗೂಡ್ಸ್ ಅಕೌಂಟ್ ಅಂತ ತೊಗೊಂಡ್ರೆ ಏನಾಗುತ್ತೆ, ನೀವೀಗ ಫಾರ್ ಎಕ್ಸಾಂಪಲ್ ಗೂಡ್ಸ್ ಪರ್ಚೇಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಗೂಡ್ಸ್ ಪರ್ಚೇಸ್ ಆದಾಗ ನೀವು ಗೂಡ್ಸ್ ಅಕೌಂಟ್ ಅಂತ ತೊಗೊಳ್ತೀರಿ, ಓಕೆ? ಅದೇ ರೀತಿಯಲ್ಲಿ ಗೂಡ್ಸ್ ಸೇಲ್ ಆದಾಗಲೂ ಕೂಡ ಗೂಡ್ಸ್ ಅಕೌಂಟ್ ಅಂತ ತೊಗೊಳ್ತೀರಿ. ಈ ಥರ 2 ಟೈಮ್ಸ್ ನೀವು ಗೂಡ್ಸ್ ಅಕೌಂಟ್ ಅಂತ ತೊಗೊಂಡಾಗ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ಬರೋದಿಲ್ಲ, ಸಡನ್ನಾಗಿ ನೀವು ಐಡೆಂಟಿಫೈ ಮಾಡಲಿಕ್ಕೆ ಬರೋದಿಲ್ಲ ಇದರಲ್ಲಿ ಯಾವ ಗೂಡ್ಸ್ ಪರ್ಚೇಸ್ ಆಗಿರೋದು, ಯಾವ ಗೂಡ್ಸ್ ಸೇಲ್ ಆಗಿರೋದು ಅಂತ ಹೇಳಿ. ಅದ್ರ ಬದಲಾಗಿ ನೀವು ಪರ್ಚೇಸ್ ಅಕೌಂಟ್, ಸೇಲ್ ಅಕೌಂಟ್ ಅಂತ ಹಾಕೊಂಡ್ಬಿಟ್ರೆ ಅಲ್ಲಿ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಗೂಡ್ಸ್ ಪರ್ಚೇಸ್ ಆಗಿದ್ದು ಯಾವುದು, ಗೂಡ್ಸ್ ಸೇಲ್ ಆಗಿರೋದು ಯಾವುದು ಅಂತ ಹೇಳಿ. ಹಾಗಾಗಿ ಗೂಡ್ಸ್ ಅಕೌಂಟ್ ಅಂತ ತೊಗೊಳ್ಳೋದಿಲ್ಲ, ಬದಲಾಗಿ ಪರ್ಚೇಸ್ ಅಕೌಂಟ್, ಸೇಲ್ಸ್ ಅಕೌಂಟ್ ಅಂತಾನೆ ತೊಗೊಳ್ತೀವಿ. ಹಾಗಾಗಿ ಇಲ್ಲಿ ಬರುವಂಥ 2 ಅಕೌಂಟ್ ಅಂತ ಅಂದರೆ ಒಂದು ಪರ್ಚೇಸ್ ಅಕೌಂಟ್ ಆಗುತ್ತೆ, ಇನ್ನೊಂದು ಕ್ಯಾಶ್ ಅಕೌಂಟ್ ಅಂತ ಆಗುತ್ತೆ. ಸೊ ಅಗೇನ್ ಕ್ಯಾಶ್ ಅನ್ನೋದು ಒಂದು ಅಸೆಟ್, ಹೌದಾ? ಅಸೆಟ್ಟಿನ ರೂಲ್ ಏನಾಗುತ್ತೆ, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಹಾಗಾದರೆ ಪರ್ಚೇಸ್ ಅಕೌಂಟ್ ಅನ್ನೋದು ಏನಾಗುತ್ತೆ, ಸೊ ಇದು ಒಂದು ರೀತಿಯ ಎಕ್ಸ್ಪೆನ್ಸಸ್ ಅಂತ ಹೇಳಿ ಟ್ರೀಟ್ ಮಾಡ್ಕೊಳ್ತೀವಿ. ಎಕ್ಸ್ಪೆನ್ಸ್ನ ರೂಲ್ ಏನು, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಇನ್ಕ್ರೀಸ್ ಆದರೆ ಡೆಬಿಟ್ ಮಾಡಬೇಕು, ಡಿಕ್ರೀಸ್ ಆದರೆ ಕ್ರೆಡಿಟ್ ಮಾಡಬೇಕು. ಸೊ ಇಲ್ಲಿ ಏನಾಗ್ತಾ ಇದೆ, ಎಕ್ಸ್ಪೆನ್ಸಸ್ ಹೆಚ್ಚಾಗ್ತಾ ಇದೆಯೋ ಅಥವಾ ಎಕ್ಸ್ಪೆನ್ಸಸ್ ಕಡಿಮೆ ಆಗ್ತಾ ಇದೆಯೋ? ಇಲ್ಲಿ ನೋಡಿ, ನಾವು ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಎಕ್ಸ್ಪೆನ್ಸಸ್ ಹೆಚ್ಚಾಗ್ತಾ ಇದೆ, ಮೀನ್ಸ್ ನಾವು ಪೇಮೆಂಟ್ ಮಾಡಬೇಕಾಗಿ ಬರುತ್ತೆ, ಹೌದಾ? ಮೀನ್ಸ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಪರ್ಚೇಸ್ ಅಕೌಂಟನ್ನು ನಾವೇನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಆ್ಯಂಡ್ ಕ್ಯಾಶ್ ನೋಡಿ, ಕ್ಯಾಶ್ ಅನ್ನೋದು ಏನಾಗ್ತಾ ಇದೆ, ನಾವು ಗೂಡ್ಸನ್ನು ಪರ್ಚೇಸ್ ಮಾಡ್ತೀವಿ ಅಂದರೆ ಕ್ಯಾಶ್ ಅನ್ನೋದು ಕಡಿಮೆ ಆಗುತ್ತೆ, ಹೌದಾ? ಕಡಿಮೆ ಆದರೆ ನಾವೇನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಸೊ ಇದರ ಜರ್ನಲ್ ಎಂಟ್ರಿಯಲ್ಲಿ ನಾವು ಹೇಗೆ ರೆಕಾರ್ಡ್ ಮಾಡ್ತೀವಿ, ಫಸ್ಟು ನಾವು ಡೆಬಿಟ್ ಆಸ್ಪೆಕ್ಟನ್ನು ಬರಿತೀವಿ, ಹೌದಾ? ಹಾಗಾಗಿ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಕ್ಯಾಶ್ ಸೇಲ್ ₹5,000. ಅಗೇನ್ ಕ್ಯಾಶನ್ನು ಸೇಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಅದರರ್ಥ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್. ಸೊ ಈ ಒಂದು ಟ್ರಾನ್ಸಾಕ್ಷನಲ್ಲಿ 2 ಆಸ್ಪೆಕ್ಟ್ ಯಾವುದಾಗತ್ತೆ ಅಂತ ನೋಡ್ತೀವಿ. ಒಂದು ಆಸ್ಪೆಕ್ಟ್ ಕ್ಯಾಶ್ ಆಗ್ತಾ ಇದೆ, ಹೌದಾ? ನಾವು ಗೂಡ್ಸನ್ನು ಸೇಲ್ ಮಾಡ್ತೀವಿ ಅಂತ ಅಂದರೆ ಕ್ಯಾಶ್ ರಿಸೀವ್ ಆಗುತ್ತೆ. ಸೊ ಕ್ಯಾಶ್ ಒಂದು ಆಸ್ಪೆಕ್ಟ್ ಆಗುತ್ತೆ, ಕ್ಯಾಶ್ ಅಕೌಂಟ್ ಅಂತ ಹೇಳಿ ತೊಗೊಳ್ತೀವಿ. ಇನ್ನೊಂದು ಆಸ್ಪೆಕ್ಟ್, ನಾವು ಏನನ್ನು ಸೇಲ್ ಮಾಡ್ತಾ ಇದ್ದೀವಿ, ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದೀವಿ, ಹೌದಾ? ಗೂಡ್ಸನ್ನು ಪರ್ಚೇಸ್ ಮಾಡಿದಾಗ, ಗೂಡ್ಸನ್ನು ಸೇಲ್ ಮಾಡಿದಾಗ ನಾವು ಗೂಡ್ಸ್ ಅಕೌಂಟ್ ಅಂತ ತೊಗೊಳ್ಬಾರ್ದು, ಬದಲಾಗಿ ಇಲ್ಲಿ ಗೂಡ್ಸನ್ನು ಸೇಲ್ ಮಾಡಿರೋದ್ರಿಂದ ಸೇಲ್ಸ್ ಅಕೌಂಟ್ ಅಂತ ಹೇಳಿ ತೊಗೊಳ್ತೀವಿ. ಸೊ ಈಗ ರೂಲನ್ನು ಅಪ್ಲೈ ಮಾಡಬೇಕು. ಅದಕ್ಕೂ ಮೊದಲು ಕೆಟಗರಿಯನ್ನು ನೋಡ್ಕೊಳ್ಳೋಣ. ಕ್ಯಾಶ್ ಅನ್ನೋದು ಒಂದು ಅಸೆಟ್ ಆಗುತ್ತೆ, ಹೌದಾ? ಅಸೆಟ್ನ ರೂಲ್ ಏನು, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಸೊ ಕ್ಯಾಶ್ ಏನಾಗ್ತಾ ಇದೆ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆಯೋ ಅಥವಾ ಡಿಕ್ರೀಸ್ ಆಗ್ತಾ ಇದೆಯೋ ಅಂತ ಹೇಳಿ ನೋಡ್ತೀವಿ. ನಾವು ಗೂಡ್ಸನ್ನು ಸೇಲ್ ಮಾಡಿದ್ದೀವಿ ಅಂತ ಅಂದರೆ ಕ್ಯಾಶ್ ನಮಗೆ ರಿಸೀವ್ ಆಗ್ತಾ ಇರುತ್ತೆ, ಹೌದಾ? ನಾವು ಕ್ಯಾಶನ್ನು ರಿಸೀವ್ ಮಾಡ್ತಾ ಇರ್ತೀವಿ ಅಂದರೆ ಕ್ಯಾಶ್ ನಮ್ಮ ಕೈಯಲ್ಲಿ ಹೆಚ್ಚಾಗ್ತಾ ಇರುತ್ತೆ. ಹಾಗಾಗಿ ಕ್ಯಾಶ್ ಇನ್ಕ್ರೀಸಿಂಗ್ ಆಗ್ತಾ ಇದೆ ಅಂದಾಗ ನಾವು ಅದನ್ನ ಡೆಬಿಟ್ ಮಾಡಬೇಕು ಆ್ಯಸ್ ಪರ್ ದ ರೂಲ್. ಅದೇ ರೀತಿಯಲ್ಲಿ
ಸೇಲ್ಸ್ ಅಕೌಂಟ್ ಫಸ್ಟ್ ಆಫ್ ಆಲ್ ಯಾವ ಕೆಟಗರಿಗೆ ಬರುತ್ತೆ ಅಂತ ನೋಡ್ತೀವಿ. ಸೇಲ್ಸ್ ಅಕೌಂಟ್ ಅನ್ನೋದು ಇನ್ಕಮ್ ಆರ್ ಗೇನ್ ಆಗತ್ತೆ, ಈ ಒಂದು ಕೆಟಗರಿಯಲ್ಲಿ ಅದು ಅಪ್ಲೈ ಆಗತ್ತೆ. ಹೌದಾ, ಈಗ ರೂಲನ್ನು ನೋಡೋಣ. ಇನ್ಕಮ್ ಆರ್ ಗೇನ್, ಇದರ ರೂಲ್ ಏನು? ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್. ನೀವು ಒಂದು ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದೀರಿ, ನಿಮಗೆ ಇನ್ಕಮ್ ಜನರೇಟ್ ಆಗ್ತಾ ಇದೆ, ಇನ್ಕಮ್ ಬರ್ತಾ ಇದೆ, ಮೀನ್ಸ್ ಇನ್ಕಮ್ ಹೆಚ್ಚಾಗ್ತಾ ಇದೆ. ಇನ್ಕಮ್ ಹೆಚ್ಚಾದರೆ ನೀವೇನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಹಾಗಾಗಿ ಕ್ಯಾಶ್ ಅಕೌಂಟ್ನ ಡೆಬಿಟ್ ಮಾಡ್ತೀರಿ ಆ್ಯಂಡ್ ಸೇಲ್ಸ್ ಅಕೌಂಟ್ನ ನೀವು ಕ್ರೆಡಿಟ್ ಮಾಡ್ತೀರಿ. ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ? ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ರೆಂಟ್ ಪೇಯ್ಡ್ ₹1000. ಸೊ ಈ ಒಂದು ಟ್ರಾನ್ಸಾಕ್ಷನಲ್ಲಿ ಎರಡು ಆಸ್ಪೆಕ್ಟ್ ಯಾವ್ಯಾವುದಾಗತ್ತೆ ಅಂತ ನೋಡ್ತೀವಿ. ಒಂದು ಕ್ಯಾಶ್ ಅಕೌಂಟ್ ಆಗುತ್ತೆ. ಯಾಕೆ ಅಂತ ಅಂದರೆ ರೆಂಟನ್ನು ಹೇಗೆ ಪೇ ಮಾಡಿದ್ದಾರೆ? ಕ್ಯಾಶ್ ಫಾರ್ಮಲ್ಲಿ ಪೇ ಮಾಡಿದ್ದಾರೆ. ಹೌದಾ, ಸೊ ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲ, ಚೆಕ್ ಥ್ರೂ ಪೇ ಮಾಡಿದಾರೋ ಅಥವಾ ಕ್ಯಾಶ್ ಥ್ರೂ ಪೇ ಮಾಡಿದಾರೋ ಅಂತ ಮೆನ್ಷನ್ ಮಾಡಿಲ್ಲ. ಅಂದರೆ ಕ್ಯಾಶ್ ಅಂತ ಕನ್ಸಿಡರ್ ಆಗುತ್ತೆ. ಚೆಕ್ ಅಂತ ಏನಾದರೂ ಮೆನ್ಷನ್ ಮಾಡಿದ್ರೆ ಆಗ ನಾವು ಬ್ಯಾಂಕ್ ಅಕೌಂಟ್ ಅಂತ ತೊಗೊಳ್ಬೇಕಾಗತ್ತೆ. ಸೊ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಹೌದಾ, ಹಾಗಾಗಿ ಕ್ಯಾಶ್ ಅಕೌಂಟ್ ಅಂತ ತೊಗೊಳ್ತೀವಿ. ಒಂದು ಕ್ಯಾಶ್ ಅಕೌಂಟ್ ಮೀನ್ಸ್ ನಾವು ಹೇಗೆ ಪೇಮೆಂಟ್ ಮಾಡಿದ್ದೀವಿ ಅನ್ನೋದು. ಇನ್ನೊಂದು ಅಕೌಂಟ್ ಯಾವ್ದು ತೊಗೊಳ್ತೀವಿ? ಎಕ್ಸ್ಪೆನ್ಸಸ್. ಸೊ ರೆಂಟ್ ಪೇಯ್ಡ್ ಇದು ಒಂದು ಎಕ್ಸ್ಪೆನ್ಸಸ್ ಆಗುತ್ತೆ. ಹಾಗಾಗಿ ನಾವು ಆ ಎಕ್ಸ್ಪೆನ್ಸಸ್ನ ಹೆಸರನ್ನ ಇಲ್ಲಿ ತೊಗೊಳ್ಬೇಕಾಗತ್ತೆ. ಮೀನ್ಸ್ ರೆಂಟ್ ಅಕೌಂಟ್ ಅಂತ ಹೇಳಿ ತೊಗೊಳ್ತೀವಿ. ಯಾವತ್ತೂ ಅಷ್ಟೇ ಎಕ್ಸ್ಪೆನ್ಸಸ್ ಅಂತ ಬಂದಾಗ ಅಲ್ಲಿ ಆ ಎಕ್ಸ್ಪೆನ್ಸಸ್ನ ಹೆಸರು ನಾವು ತೊಗೊಳ್ತೀವಿ. ಅಂದರೆ ಸ್ಯಾಲರಿ ಪೇಯ್ಡ್ ಇರ್ಬೋದು, ವೇಜಸ್ ಪೇಯ್ಡ್ ಅಂತ ಇರ್ಬೋದು, ಇವೆಲ್ಲವೂ ಕೂಡ ಎಕ್ಸ್ಪೆನ್ಸಸ್ ಆಗುತ್ತೆ. ಅವುಗಳನ್ನು ರೆಂಟ್ ಅಕೌಂಟ್, ಸ್ಯಾಲರಿ ಅಕೌಂಟ್, ವೇಜಸ್ ಅಕೌಂಟ್ ಈ ಥರ ಮಾಡಿ ನಾವು ತೊಗೊಳ್ತೀವಿ. ಸೊ ಈಗ ನೋಡಿ ರೂಲನ್ನು ಅಪ್ಲೈ ಮಾಡೋಣ. ಅದಕ್ಕೂ ಮೊದಲು ಕೆಟಗರಿಯನ್ನು ನೋಡ್ಕೊಳ್ಳೋಣ, ಇದು ಯಾವ ಕೆಟಗರಿಯಲ್ಲಿ ಅಪ್ಲೈ ಆಗುತ್ತೆ ಅಂತ. ಸೊ ಕ್ಯಾಶ್ ಅಕೌಂಟ್ ಅನ್ನೋದು ಅಸೆಟ್ ಆಗುತ್ತೆ. ಹೌದಾ, ಅದೇ ರೀತಿಯಲ್ಲಿ ರೆಂಟ್ ಅಕೌಂಟ್ ಅನ್ನೋದು ಏನಾಗುತ್ತೆ? ರೆಂಟ್ ಪೇಯ್ಡ್ ಅಂತ ಇದೆ. ಹೌದಾ, ಹಾಗಾಗಿ ಇದು ಎಕ್ಸ್ಪೆನ್ಸಸ್ ಆಗುತ್ತೆ. ಎಕ್ಸ್ಪೆನ್ಸಸ್ನ ಕೆಟಗರಿಯಲ್ಲಿ ನಾವಿದನ್ನ ಅಪ್ಲೈ ಮಾಡ್ಕೋತೀವಿ. ಸೊ ಈಗ ರೂಲ್ನ ಅಪ್ಲೈ ಮಾಡೋಣ. ಎಕ್ಸ್ಪೆನ್ಸಸ್ ಮತ್ತು ಅಸೆಟ್ಟಿಗೆ ಒಂದೇ ರೂಲ್ ಇದೆ. ಅದೇನು? ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಹಾಗಾಗಿ ಈಗ ನೋಡಿ, ಕ್ಯಾಶ್ ಅನ್ನೋದು ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆಯೋ ಅಥವಾ ಕಡಿಮೆ ಆಗ್ತಾ ಇದೆಯೋ? ರೆಂಟನ್ನು ಪೇ ಮಾಡ್ತಾ ಇದ್ದಾರೆ ಅಂದರೆ ಕ್ಯಾಶ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹೌದಾ, ಹಾಗಾಗಿ ಕ್ಯಾಶ್ ಅಕೌಂಟ್ನ ಏನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆಯೋ ಡಿಕ್ರೀಸ್ ಆಗ್ತಾ ಇದೆಯೋ? ಇಲ್ಲಿ ನಾವು ಎಕ್ಸ್ಪೆನ್ಸಸ್ನ ಪೇ ಮಾಡಿರೋದು ನೋಡೋದಲ್ಲ, ಕ್ಯಾಶ್ ಪೊಸಿಷನ್ನ ನಾವು ಆಲ್ರೆಡಿ ನೋಡಿದ್ದೀವಿ. ಕ್ಯಾಶ್ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ ಅಂತ ನೋಡಾಗಿದೆ. ಇವಾಗ ನಾವು ಎಕ್ಸ್ಪೆನ್ಸ್ನ ಪೊಸಿಷನ್ನ ನೋಡಬೇಕು. ಅಂದರೆ ಎಕ್ಸ್ಪೆನ್ಸಸ್ ಏನಾಗ್ತಾ ಇದೆ? ಇಲ್ಲಿ ಜನ್ರೇಟ್ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಹಾಗಾಗಿ ನಾವು ಅದನ್ನು ಕ್ಯಾಶ್ ಫಾರ್ಮಲ್ಲಿ ಕೊಡಬೇಕಾಗಿ ಬಂತು. ಹೌದಾ, ಅಂದರೆ ಇಲ್ಲಿ ಎಕ್ಸ್ಪೆನ್ಸಸ್ ಹೆಚ್ಚಾಗ್ತಾ ಇದೆ ಅಂತ ಆಯಿತು. ಹೆಚ್ಚಾದರೆ ನಾವೇನು ಮಾಡಬೇಕು? ಡೆಬಿಟ್ ಮಾಡಬೇಕು. ರೆಂಟ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ, ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ? ರೆಂಟ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಅದೇ ರೀತಿಯಲ್ಲಿ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಇಲ್ಲಿ ಸ್ಯಾಲರಿ ಪೇಯ್ಡ್ ಅಂತ ಇದೆ. ಇದು ಕೂಡ ಒಂದು ಎಕ್ಸ್ಪೆನ್ಸಸ್ ಆಗುತ್ತೆ. ಇಲ್ಲಿ ನೋಡಿ ಎರಡು ಆಸ್ಪೆಕ್ಟ್ ಯಾವುದಾಗತ್ತೆ? ಒಂದು ಕ್ಯಾಶ್ ಆಗುತ್ತೆ. ಬಿಕಾಸ್ ಸ್ಯಾಲರಿಯನ್ನು ಕ್ಯಾಶ್ ಫಾರ್ಮಲ್ಲಿ ಪೇ ಮಾಡ್ತಾ ಇದ್ದಾರೆ. ಅಂದರೆ ಕ್ಯಾಶ್ ಏನಾಗ್ತಾ ಇರುತ್ತೆ? ಇಲ್ಲಿ ಡಿಕ್ರೀಸ್ ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಹೌದಾ, ಇನ್ನೊಂದು ಆಸ್ಪೆಕ್ಟ್ ಯಾವುದಿದೆ ಇಲ್ಲಿ? ಅದು ಎಕ್ಸ್ಪೆನ್ಸಸ್ ಅಂತ ಅಂದರೆ ಇಲ್ಲಿ ಅದರದ್ದೇ ಹೆಸರಿಂದ ನಾವಿಲ್ಲಿ ತೊಗೊಳ್ತೀವಿ. ದಟ್ ಈಸ್ ಸ್ಯಾಲರಿ ಅಕೌಂಟ್ ಅಂತ ಹೇಳಿ ತೊಗೊಳ್ತೀವಿ. ನೋಡಿ, ಇಲ್ಲಿ ಎಕ್ಸ್ಪೆನ್ಸಸ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಯಾವಾಗಲೂ ಅಷ್ಟೇ ಎಕ್ಸ್ಪೆನ್ಸಸ್ ಪೇ ಆಗ್ತಾ ಇದೆ ಅಂತ ಅಂದರೆ ಅದರ ಅರ್ಥ ಎಕ್ಸ್ಪೆನ್ಸಸ್ ಜನ್ರೇಟ್ ಆಗಿದೆ ಅಂತ ಹೇಳಿ. ಅಂದರೆ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ಕ್ಯಾಶ್ ಅನ್ನೋದು ಒಂದು ಅಸೆಟ್ ಆಗುತ್ತೆ ಆ್ಯಂಡ್ ಸ್ಯಾಲರಿ ಅಕೌಂಟ್ ಅನ್ನೋದು ಒಂದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಇಲ್ಲಿ ರೂಲ್ ಒಂದೇ ಅಪ್ಲೈ ಆಗುತ್ತೆ. ಅದು ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಜರ್ನಲ್ ಎಂಟ್ರಿ ಏನಾಗುತ್ತೆ? ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಇಲ್ಲಿ ಕಮಿಷನ್ ರಿಸೀವ್ಡ್ ₹1000. ಸೊ ಇಲ್ಲಿ ರಿಸೀವ್ಡ್ ಅನ್ನೋ ವರ್ಡ್ ಬಂದಿದೆ. ರಿಸೀವ್ಡ್ ಅಂತ ಬಂದಿದೆ ಅಂತಂದರೆ ಅದರ ಅರ್ಥ ಇನ್ಕಮ್ ಆಗಿರುತ್ತೆ. ಹೌದಾ, ನಾವೇನನ್ನು ರಿಸೀವ್ ಮಾಡ್ತೀವಿ? ಇನ್ಕಮನ್ನು ರಿಸೀವ್ ಮಾಡ್ತೀವಿ. ಪ್ರಾಫಿಟ್ ಗೇನ್ ಈ ಥರ ಇದ್ದಾಗ ನಾವು ಅದನ್ನ ರಿಸೀವ್ ಮಾಡ್ತೀವಿ. ಏನನ್ನು ಪೇ ಮಾಡ್ತೀವಿ? ನಾವು ಎಕ್ಸ್ಪೆನ್ಸಸ್ಸನ್ನು ಪೇ ಮಾಡ್ತೀವಿ. ಪೇಯ್ಡ್ ಅಂತ ಹೇಳಿ ವರ್ಡ್ ಬಂದಾಗ ಅದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ರಿಸೀವ್ ಅಂತ ಹೇಳಿ ವರ್ಡ್ ಬಂದಾಗ ಅದು ಇನ್ಕಮ್ ಆಗಿರುತ್ತೆ. ಇಲ್ಲಿ ನೋಡಿ, ಕಮಿಷನ್ ರಿಸೀವ್ಡ್ ಅಂತ ಇದೆ ಅಂದರೆ ಇನ್ಕಮ್ ರಿಸೀವ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ಎರಡು ಆಸ್ಪೆಕ್ಟ್ ಯಾವುದಾಗತ್ತೆ? ಒಂದು ಇನ್ಕಮ್,
ಇನ್ಕಮ್ನ ಹೆಸರೇನು ಇಲ್ಲಿ ಕಮಿಷನ್ ಅಂತ ಹೇಳಿ ತಗೊಳ್ತೀವಿ, ಹೌದಾ? ಹಾಗಾಗಿ ಕಮಿಷನ್ ಅಕೌಂಟ್ ಅನ್ನೋದು ಒಂದು ಅಕೌಂಟ್ ಆಗುತ್ತೆ, ಅಥವಾ ಕಮಿಷನ್ ರಿಸೀವ್ಡ್ ಅನ್ನೋದು ಒಂದು ಅಕೌಂಟ್ ಆಗುತ್ತೆ. ಇನ್ನೊಂದು ಅಕೌಂಟ್ ಯಾವುದು? ಯಾವ ರೀತಿಯಲ್ಲಿ ನಾವು ಕಮಿಷನ್ನ ರಿಸೀವ್ ಮಾಡ್ತಾ ಇದ್ದೀವಿ ಅಥವಾ ಯಾವ ಫಾರ್ಮಲ್ಲಿ ನಾವು ಕಮಿಷನ್ನ ರಿಸೀವ್ ಮಾಡ್ತಾ ಇದ್ದೀವಿ ಅಂತ ನೋಡ್ತೀವಿ. ನಾವಿಲ್ಲಿ ಕ್ಯಾಶ್ ಫಾರ್ಮಲ್ಲಿ ಕಮಿಷನ್ನ ರಿಸೀವ್ ಮಾಡ್ತಾ ಇದ್ದೀವಿ, ಹಾಗಾಗಿ ಕ್ಯಾಶ್ ಅಕೌಂಟ್ ಇನ್ನೊಂದು ಅಕೌಂಟ್ ಆಗುತ್ತೆ. ನೋಡಿ, ಇಲ್ಲಿ ಕಮಿಷನ್ ರಿಸೀವ್ಡ್ ಇದೇನಾಗಿದೆ, ಇನ್ಕಮ್ನ ಕೆಟಗರಿಗೆ ಹೋಗುತ್ತೆ, ಹೌದಾ? ಇಲ್ಲಿ ರಿಸೀವ್ ಅಂತ ಇದೆ, ಹಾಗಾಗಿ ಇದು ಇನ್ಕಮ್ನ ಕೆಟಗರಿಗೆ ಹೋಗುತ್ತೆ. ಅದೇ ಒಂದೊಮ್ಮೆ ಪೇಡ್ ಅಂತ ಇದ್ದಿದ್ರೆ ಅದು ಎಕ್ಸ್ಪೆನ್ಸಸ್ನ ಕೆಟಗರಿಗೆ ಹೋಗ್ತಾ ಇತ್ತು. ಇಲ್ಲಿ ಇನ್ಕಮ್ ರಿಸೀವ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಕ್ಯಾಶ್ ಇದು ಅಸೆಟ್ನ ಕೆಟಗರಿಗೆ ಹೋಗುತ್ತೆ, ಹೌದಾ? ಈಗ ಇನ್ಕಮ್ನ ರೂಲ್ ಏನಿದೆ ಅಂತ ನೋಡ್ತೀವಿ. ಅದೇನಿದೆ, ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್, ಇನ್ಕಮ್ನ ರೂಲ್, ಹೌದಾ? ಇಲ್ಲಿ ನೋಡಿ, ಕಮಿಷನ್ ರಿಸೀವ್ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದೆ, ಇನ್ಕಮ್ ಬರ್ತಾ ಇದೆ ಅಂದರೆ ಇನ್ಕಮ್ ಹೆಚ್ಚಾಗ್ತಾ ಇದೆ ಅಂತ ಅರ್ಥ, ಅಥವಾ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಇನ್ಕ್ರೀಸ್ ಆದರೆ ನಾವೇನು ಮಾಡಬೇಕು, ಅದನ್ನು ಕ್ರೆಡಿಟ್ ಮಾಡಬೇಕು, ಹೌದಾ? ಅದೇ ರೀತಿಯಲ್ಲಿ ಕ್ಯಾಶ್ ಏನಾಗ್ತಾ ಇದೆ, ಕ್ಯಾಶ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಮೀನ್ಸ್ ಯಾವ ಫಾರ್ಮಲ್ಲಿ ನಾವು ಇನ್ಕಮ್ನ ರಿಸೀವ್ ಮಾಡ್ತಾ ಇದ್ದೀವಿ, ಕ್ಯಾಶ್ ಫಾರ್ಮಲ್ಲಿ ನಾವು ಇನ್ಕಮ್ನ ರಿಸೀವ್ ಮಾಡ್ತಾ ಇದ್ದೀವಿ, ಹೌದಾ? ಹಾಗಾಗಿ ಕ್ಯಾಶ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಕ್ಯಾಶ್ ಮೀನ್ಸ್ ಅಸೆಟ್ ಇನ್ಕ್ರೀಸ್ ಆದರೆ ನಾವೇನು ಮಾಡಬೇಕು, ಡೆಬಿಟ್ ಮಾಡಬೇಕು. ಹಾಗಾಗಿ ಇದನ್ನ ನಾವು ಜರ್ನಲ್ ಎಂಟ್ರಿಗೆ ಪೋಸ್ಟಿಂಗ್ ಮಾಡಿದಾಗ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ರಿಸೀವ್ಡ್ ಅಕೌಂಟ್ ಕ್ರೆಡಿಟ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಸೋಲ್ಡ್ ಗೂಡ್ಸ್ ಟು ಮನೋಜ್ ₹3000. ನೋಡಿ, ಇಲ್ಲಿ ಪಾರ್ಟಿಯ ಹೆಸರು ಬರ್ತಾ ಇದೆ. ಯಾವಾಗೆಲ್ಲ ಪಾರ್ಟಿಯ ಹೆಸರು ಬರುತ್ತೆ ಅಥವಾ ಯಾವುದಾದ್ರೂ ಒಂದು ಪರ್ಸನ್ ಹೆಸರಲ್ಲಿ ಕೊಡ್ತಾರೆ, ಆಗ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಬಂದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾಶಿಗೆ ರಿಲೇಟೆಡ್ ಆಗಿರುವ ಎಂಟ್ರಿಗಳು ಆಗೋದೇ ಇಲ್ಲ. ಅದನ್ನ ಯಾವತ್ತೂ ನೆನ್ಪಿಟ್ಕೊಳ್ಬೇಕು. ಕ್ಯಾಶ್ ಅಂತ ಅಂದರೆ ಇಮಿಡಿಯೇಟ್ಲಿ ಪೇಮೆಂಟ್ ಆದಾಗ ಅಥವಾ ಇಮಿಡಿಯೇಟ್ಲಿ ರಿಸೀವ್ ಆದಾಗ ಅಲ್ಲಿ ಕ್ಯಾಶ್ ಅಕೌಂಟ್ ಅನ್ನೋದು ಬರುತ್ತೆ. ಎಲ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇರುತ್ತೋ ಅಲ್ಲಿ ಕ್ಯಾಶ್ ಇಮಿಡಿಯೇಟ್ಲಿ ರಿಸೀವ್ ಕೂಡ ಆಗೋದಿಲ್ಲ, ಕ್ಯಾಶ್ ಇಮಿಡಿಯೇಟ್ಲಿ ಪೇ ಕೂಡ ಆಗೋದಿಲ್ಲ. ಹಾಗಿದ್ರೆ ಈ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅನ್ನೋದನ್ನು ಕಂಡುಹಿಡಿಯೋದು ಹೇಗೆ? ಸೊ ಇಲ್ಲಿ ಒಂದು ಅಂತ ಅಂದರೆ ಡೈರೆಕ್ಟಾಗಿ ನಿಮಗೆ ಕೊಟ್ಟಿರ್ತಾರೆ ಕ್ರೆಡಿಟ್ ಬೇಸ್ ಮೇಲೆ ಅಂತ ಹೇಳಿ, ಅಥವಾ ಕ್ರೆಡಿಟ್ ಅನ್ನೋ ಹೇಳಿ ವರ್ಡ್ ಇರುತ್ತೆ ಅಲ್ಲಿ. ಇನ್ನೊಂದು, ನೀವು ಇಂಡೈರೆಕ್ಟ್ ಆಗಿದ್ದಾಗ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಅಂದರೆ, ಅಲ್ಲಿ ಯಾವುದಾದ್ರೂ ಒಂದು ಪರ್ಸನ್ನ ಹೆಸರು ಕೊಟ್ಟಿರ್ತಾರೆ. ಯಾವಾಗ ಯಾವುದಾದ್ರೂ ಒಂದು ಪರ್ಸನ್ನ ಹೆಸರಲ್ಲಿ ಕೊಟ್ಟಿರ್ತಾರೋ ಆಗ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಸೋಲ್ಡ್ ಗೂಡ್ಸ್ ಟು ಮನೋಜ್ ಅಂತ ಇದೆ ಅಂದರೆ ಇಲ್ಲಿ 2 ಆಸ್ಪೆಕ್ಟ್ ಯಾವ್ಯಾವುದಾಗತ್ತೆ. ಒಂದು ಸೇಲ್ಸ್ ಅಕೌಂಟ್ ಆಗುತ್ತೆ. ಯಾವಾಗಲೂ ಕೂಡ ಗೂಡ್ಸ್ ಸೋಲ್ಡ್ ಅಂತ ಇದ್ದಾಗ ನಾವು ಸೇಲ್ಸ್ ಅಕೌಂಟ್ ತೊಗೊಳ್ತೀವಿ, ಹೌದಾ? ಹಾಗಾಗಿ ಒಂದು ಸೇಲ್ಸ್ ಅಕೌಂಟ್ ಆಗುತ್ತೆ. ಇನ್ನೊಂದು ಆಸ್ಪೆಕ್ಟ್, ನಾವು ಕ್ಯಾಶ್ ಅಕೌಂಟ್ ಅಂತ ತೊಗೊಳ್ಬಾರ್ದು, ಬಿಕಾಸ್ ಇಲ್ಲಿ ಕ್ಯಾಶ್ ರಿಸೀವ್ ಆಗ್ತಾ ಇಲ್ಲ, ಮುಂದೊಂದಿನ ರಿಸೀವ್ ಆಗುತ್ತೆ. ಹಾಗಾಗಿ ಮನೋಜ್ ಅಕೌಂಟ್ ಅಂತ ಹೇಳಿ ತೊಗೊಳ್ತೀವಿ. ಸ್ವಲ್ಪ ಯೋಚನೆ ಮಾಡಿ, ನೀವೊಬ್ಬ ವ್ಯಕ್ತಿಗೆ ಗೂಡ್ಸನ್ನು ಸೇಲ್ ಮಾಡಿದ್ದೀರಿ, ಅವನು ನಿಮಗೆ ಕ್ಯಾಶನ್ನು ಕೊಟ್ಟಿಲ್ಲ, ಮುಂದೊಂದಿನ ಕೊಡ್ತೆ ಅಂತ ಹೇಳಿದ್ದಾನೆ, ಅಂದರೆ ಅವನು ಡೆಟರ್ ಆಗ್ತಾನೆ, ಹೌದಾ? ಇಲ್ಲಿ ಮನೋಜ್ ಡೆಟರ್ ಆಗ್ತಾ ಇದ್ದಾನೆ. ಸೇಲ್ಸ್ ಅನ್ನೋದು ಇನ್ಕಮ್ ಆಗುತ್ತೆ, ಹೌದಾ? ಈಗ ನೋಡಿ, ನೀವು ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದೀರಿ ಅಂತಂದರೆ ಇನ್ಕಮ್ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ ಅಂತ ಅರ್ಥ. ಅಂದರೆ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ರೂಲ್ ಏನು ಇನ್ಕಮಿಂದು? ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್. ಅಂದರೆ ಇನ್ಕಮ್ ಹೆಚ್ಚಾದರೆ ನೀವೇನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಅಂದರೆ ಸೇಲ್ಸ್ ಅಕೌಂಟನ್ನು ನೀವಿಲ್ಲಿ ಕ್ರೆಡಿಟ್ ಮಾಡ್ತೀರಿ. ನೆಕ್ಸ್ಟ್ ಮನೋಜಸ್ ಅಕೌಂಟ್ ಅಂತ ಇದೆ. ಈ ಮನೋಜ್ ಅಕೌಂಟ್ನ ಏನು ಮಾಡೋದು? ಸೊ ಫಸ್ಟ್ ಆಫ್ ಆಲ್ ಇವನು ಏನಾಗ್ತಾನೆ ನೋಡೋಣ. ಇವನು ಫರ್ಮಿಗೆ ಡೆಟರ್ ಆಗ್ತಾ ಇದ್ದಾನೆ, ಹೌದಾ? ಗೂಡ್ಸನ್ನು ನಾವಿಲ್ಲಿ ಸೇಲ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆ ವ್ಯಕ್ತಿ ಫರ್ಮಿಗೆ ದುಡ್ಡನ್ನು ಕೊಡೋದಿರುತ್ತೆ. ಸೊ ಮುಂದೊಂದಿನ ಅವನ ಅಮೌಂಟನ್ನು ಪೇ ಮಾಡೇ ಮಾಡ್ತಾನೆ. ಹಾಗಾಗಿ ಅವನ್ನ ಅಸೆಟ್ ಅಂತ ಹೇಳಿ ಟ್ರೀಟ್ ಮಾಡ್ಕೋತೀವಿ. ಅಸೆಟ್ ಅಂತ ಅಂದರೆ ಇಲ್ಲಿ ಡೆಟರ್. ಆ್ಯಂಡ್ ಅಸೆಟ್ ಇಲ್ಲಿ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ, ಹೌದಾ? ಮೀನ್ಸ್ ಅವನಿಂದ ದುಡ್ಡು ಬರುತ್ತೆ. ಹಾಗಾಗಿ ಅಸೆಟ್ ಇನ್ಕ್ರೀಸ್ ಆಗುತ್ತೆ. ಸೊ ಮನೋಜ್ ಅಕೌಂಟ್ ಏನಾಗುತ್ತೆ, ಹಾಗಾಗಿ ಡೆಬಿಟ್ ಆಗುತ್ತೆ. ಬಿಕಾಸ್ ಅಸೆಟ್ನ ರೂಲ್ ಏನು? ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಹಾಗಾಗಿ ಮನೋಜ್ನ ಅಕೌಂಟ್ ಏನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಸೇಲ್ಸ್ ಅಕೌಂಟ್ ಏನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ, ಮನೋಜ್ ಅಕೌಂಟ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಮನೋಜ್ ₹2000. ಸೊ ಅವನಿಗೆ ಗೂಡ್ಸನ್ನು ಸೇಲ್ ಮಾಡಿದ್ವಿ, ಹೌದಾ? ಈಗ ನಾವು ಅವನಿಂದ ಕ್ಯಾಶನ್ನು ರಿಸೀವ್ ಮಾಡ್ಕೋತಾ ಇದ್ದೀವಿ. ಅಂದರೆ ಇಲ್ಲಿ ರಿಸೀವಿಂಗ್ ಆಸ್ಪೆಕ್ಟ್ ಏನಾಗ್ತಾ ಇದೆ, ಕ್ಯಾಶ್ ಆಗ್ತಾ ಇದೆ. ಕ್ಯಾಶನ್ನು ರಿಸೀವ್ ಮಾಡ್ತಾ ಇದ್ದೀವಿ, ಹೌದಾ? ಒಂದು ಆಸ್ಪೆಕ್ಟ್ ಕ್ಯಾಶ್ ಆಯಿತು. ಮತ್ತೊಂದು ಆಸ್ಪೆಕ್ಟ್ನ ಏನು ತೊಗೊಳ್ತೀವಿ, ಇಲ್ಲಿ ಮನೋಜ್ ಅಕೌಂಟ್ ಅಂತ ಹೇಳಿ ತೊಗೊಳ್ತೀವಿ.
ಸೊ ಯಾರಿಂದ ಕ್ಯಾಶನ್ನು ರಿಸೀವ್ ಮಾಡ್ತಾ ಇದ್ದೀವಿ? ಮನೋಜ್ನಿಂದ ಕ್ಯಾಶನ್ನು ರಿಸೀವ್ ಮಾಡ್ತಾ ಇದ್ದೀವಿ, ಹೌದಾ? ಹಾಗಾಗಿ ಇನ್ನೊಂದು ಅಕೌಂಟ್ ಮನೋಜ್ ಅಕೌಂಟ್ ಅಂತ ಆಗತ್ತೆ. ಸೊ ಇಲ್ಲಿ ನೋಡಿ, ಕ್ಯಾಶ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆಯೋ ಡಿಕ್ರೀಸ್ ಆಗ್ತಾ ಇದೆಯೋ? ಒಬ್ಬ ವ್ಯಕ್ತಿಯಿಂದ ಕ್ಯಾಶನ್ನು ರಿಸೀವ್ ಮಾಡ್ತೀವಿ ಅಂತಂದರೆ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ, ಹೌದಾ? ಇದು ಒಂದು ಅಸೆಟ್. ಹಾಗಾಗಿ ಅಸೆಟ್ ಇನ್ಕ್ರೀಸ್ ಆದರೆ ನಾವೇನು ಮಾಡಬೇಕು? ಅದನ್ನು ಡೆಬಿಟ್ ಮಾಡಬೇಕು. ಅದೇ ರೀತಿಯಲ್ಲಿ ಮನೋಜ್ ಅವನು ಡೆಟರ್ ಆಗಿದ್ದ, ಮೀನ್ಸ್ ಅವನೊಂದು ಅಸೆಟ್ ಆಗಿತ್ತು, ಹೌದಾ? ಈಗ ಅಸೆಟ್ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ, ಮೀನ್ಸ್ ಅವನು ನಮಗೆ ಪೇಮೆಂಟ್ ಮಾಡ್ತಾ ಇದ್ದಾನೆ. ಹಾಗಾಗಿ ಮುಂದೆ ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಅಸೆಟ್ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ಸೊ ಈಗೇನು ಮಾಡೋಣ? ಇದನ್ನು ಕ್ರೆಡಿಟ್ ಮಾಡ್ತೀವಿ. ಅಂದರೆ ಮನೋಜ್ ಅಕೌಂಟ್ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಸೊ ಟ್ರಾನ್ಸಾಕ್ಷನ್ ಏನಾಗ್ತಾ ಇದೆ? ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಮನೋಜ್ ಅಕೌಂಟ್. ಸೊ ನೀವಿಲ್ಲಿ ಇನ್ನೂ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಹೇಗೆ ಅಂತ ಅಂದರೆ, ಒಂದು ಅಕೌಂಟ್ ಡೆಬಿಟ್ ಆಗುತ್ತೆ ಅಂತ ಅಂದರೆ ಇನ್ನೊಂದು ಅಕೌಂಟ್ ಆಟೋಮೆಟಿಕಲಿ ಅಲ್ಲಿ ಕ್ರೆಡಿಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಬಾಟ್ ಗೂಡ್ಸ್ ಫ್ರಾಮ್ ಭರತ್ ₹5,000. ಅಗೇನ್ ಇಲ್ಲಿ ನೋಡಿ, ಹೆಸರು ಬರ್ತಾ ಇದೆ, ಹೌದಾ? ಯಾವಾಗ ಹೆಸರು ಬರ್ತದೆ ಮತ್ತು ಅಲ್ಲಿ ಕ್ಯಾಶ್ ಅಂತ ಮೆನ್ಷನ್ ಆಗಿರೋದಿಲ್ಲ, ಆಗ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಸೊ ಇಲ್ಲಿ ಇರುವಂಥ ಎರಡು ಆಸ್ಪೆಕ್ಟ್ ಯಾವುದು ಅಂತ ನೋಡೋಣ. ಬಾಟ್ ಗೂಡ್ಸ್ ಅಂತ ಇದೆ, ಅದರ ಅರ್ಥ ಪರ್ಚೇಸ್ ಗೂಡ್ಸ್. ನಾವು ಬೇರೆ ಒಬ್ಬ ವ್ಯಕ್ತಿಯಿಂದ ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ, ಅಂದರೆ ಭರತ್ನಿಂದ ನಾವು ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಅಕೌಂಟ್ ಏನಾಗುತ್ತೆ? ಪರ್ಚೇಸ್ ಅಕೌಂಟ್. ಸೊ ಗೂಡ್ಸನ್ನು ಪರ್ಚೇಸ್ ಮಾಡಿದಾಗ ನಾವು ಗೂಡ್ಸ್ ಅಕೌಂಟ್ ಅಂತ ತೊಗೊಳ್ಳೋದಿಲ್ಲ, ಪರ್ಚೇಸ್ ಅಕೌಂಟ್ ಅಂತ ತೊಗೊಳ್ತೀವಿ, ಹೌದಾ? ಹಾಗಾಗಿ ಪರ್ಚೇಸ್ ಅಕೌಂಟ್ ಒಂದು ಅಕೌಂಟ್ ಆಯಿತು. ಇನ್ನೊಂದು ಅಕೌಂಟ್ ಯಾವ್ದು ತೊಗೊಳ್ತೀವಿ? ಆ ಪರ್ಸನ್ನ ನೇಮನ್ನು ನಾವಿಲ್ಲಿ ತೊಗೊಳ್ತೀವಿ, ದಟ್ ಈಸ್ ಭರತ್ಸ್ ಅಕೌಂಟ್. ಯಾಕೆ ಅಂತ ಅಂದರೆ ಇದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರೋದು. ಸೊ ಇಲ್ಲಿ ಪರ್ಚೇಸ್ ಅಕೌಂಟ್ ಅನ್ನೋದು ಏನಾಗುತ್ತೆ? ಇದು ಒಂದು ಎಕ್ಸ್ಪೆನ್ಸಸ್, ಹೌದಾ? ಎಕ್ಸ್ಪೆನ್ಸಸ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ನಾವು ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ದುಡ್ಡನ್ನು ಕೊಡಬೇಕು, ಹೌದಾ? ಅಂದರೆ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಾ ಇದೆ. ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದರೆ ನಾವೇನು ಮಾಡಬೇಕು? ಅದನ್ನು ಡೆಬಿಟ್ ಮಾಡಬೇಕು. ಯಾಕೆ ಅಂತ ಅಂದರೆ ರೂಲ್ ಏನು ಹೇಳ್ತಾ ಇದೆ? ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದ್ರೆ ಅದನ್ನ ಡೆಬಿಟ್ ಮಾಡಿ. ಹಾಗಾಗಿ ಪರ್ಚೇಸ್ ಅಕೌಂಟ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಮುಂದೆ ನೋಡಿ, ಭರತ್ಸ್ ಅಕೌಂಟ್ ಅಂತ ಇದೆ. ಭರತ್ಸ್ ಅಕೌಂಟ್ ಏನಾಗ್ತಾ ಇದೆ? ಇದು ಲೈಬಿಲಿಟಿಯಾಗಿ ಕನ್ಸಿಡರ್ ಆಗುತ್ತೆ. ಸೊ ಯಾಕೆ ಲೈಬಿಲಿಟಿ ಆಗುತ್ತೆ ಇದು? ನೋಡಿ, ನೀವು ಯಾರಿಂದಾದರೂ ಗೂಡ್ಸನ್ನು ಪರ್ಚೇಸ್ ಮಾಡಿರ್ತೀರಿ, ನೀವು ಆ ಪಾರ್ಟಿಗೆ ದುಡ್ಡನ್ನು ಕೊಟ್ಟಿರೋದಿಲ್ಲ, ಮುಂದೊಂದು ದಿನ ಕೊಡ್ತೆ ಅಂತ ಹೇಳ್ತೀರಿ. ಯಾವಾಗ ನೀವು ಫ್ಯೂಚರಲ್ಲಿ ಪೇ ಮಾಡ್ತೆ ಅಂತ ಹೇಳ್ತೀರೋ ಆಗ ಅದು ಲೈಬಿಲಿಟಿ ಆಗುತ್ತೆ. ಬಿಕಾಸ್ ನೀವು ಯಾವತ್ತಾದರೂ ಒಂದಿನ ಅವರಿಗೆ ಅಮೌಂಟನ್ನು ಕೊಡಲೇಬೇಕಾಗತ್ತೆ, ಅದು ಒಂದು ಹೊಣೆಗಾರಿಕೆ ಆಗಿರುತ್ತೆ, ಹೌದಾ? ಹಾಗಾಗಿ ಅದು ಲೈಬಿಲಿಟಿ ಆಗುತ್ತೆ. ಸೊ ಇಲ್ಲಿ ನೋಡಿ, ಲೈಬಿಲಿಟಿ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆಯೋ ಕಡಿಮೆ ಆಗ್ತಾ ಇದೆಯೋ? ಲೈಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ, ಹೌದಾ? ಬಿಕಾಸ್ ನೀವಿನ್ನೂ ಪೇಮೆಂಟ್ ಮಾಡಿಲ್ಲ, ಮಾಡೋದಿದೆ. ಹಾಗಾಗಿ ಲಯಬಿಲಿಟಿ ಹೆಚ್ಚಾಗ್ತಾ ಇದೆ. ಲಯಬಿಲಿಟಿಯ ರೂಲ್ ಏನಿದೆ? ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್. ಸೊ ಇಲ್ಲೇನಾಗ್ತಾ ಇದೆ? ಲಯಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ, ಹೌದಾ? ಹಾಗಾಗಿ ನಾವು ಭರತ್ಸ್ ಅಕೌಂಟ್ನ ಏನು ಮಾಡ್ತೀವಿ? ಕ್ರೆಡಿಟ್ ಮಾಡ್ತೀವಿ. ಸೊ ಈ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡೋಣ. ಸೊ ಟ್ರಾನ್ಸಾಕ್ಷನ್ ಏನಾಗುತ್ತೆ? ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಭರತ್ಸ್ ಅಕೌಂಟ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಕ್ಯಾಶ್ ಪೇಡ್ ಟು ಭರತ್. ಅಂದರೆ ಭರತ್ ಅನ್ನೋದು ಇವಾಗ ಲಯಬಿಲಿಟಿ ಆಗಿತ್ತು, ಹೌದಾ? ಪೇಮೆಂಟ್ ಮಾಡೋದಿತ್ತು ಅಮೌಂಟ್, ಇವಾಗ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇರುವಂಥ ಎರಡು ಆಸ್ಪೆಕ್ಟ್ಗಳು ಯಾವುದಾಗತ್ತೆ ಅಂತ ಅಂದರೆ, ಒಂದು ಕ್ಯಾಶ್ ಅಕೌಂಟ್, ಇನ್ನೊಂದು ಭರತ್ಸ್ ಅಕೌಂಟ್. ಭರತ್ಸ್ ಅಕೌಂಟ್ ಅನ್ನೋದು ಲಯಬಿಲಿಟಿ ಆಗಿತ್ತು, ಹೌದಾ? ಯಾಕೆ ಅಂತ ಅಂದರೆ ನಾವು ಅಮೌಂಟನ್ನು ಪೇ ಮಾಡೋದಿತ್ತು. ಸೊ ಇಲ್ಲಿ ನೋಡಿ, ಕ್ಯಾಶ್ ಅಂದರೆ ಅಮೌಂಟನ್ನು ಪೇ ಮಾಡಿದ್ದೀವಿ, ಕ್ಯಾಶನ್ನು ಪೇ ಮಾಡಿದ್ದೀವಿ ಅಂದರೆ ಕ್ಯಾಶ್ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಭರತ್ಸ್ ಅಕೌಂಟ್ ಅನ್ನೋದು ಲಯಬಿಲಿಟಿ ಆಗಿತ್ತು, ಹೌದಾ? ಲಯಬಿಲಿಟಿ, ಈಗ ನಾವು ಯಾರಿಗಾದರೂ ಅಮೌಂಟನ್ನು ಕೊಡೋದಿತ್ತು, ಅದನ್ನು ನಾವು ಪೇ ಮಾಡಿದ್ದೀವಿ ಅಂತ ಅಂದರೆ ಬರ್ಡನ್ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ ಅಂತ ಅರ್ಥ, ಹೌದಾ? ಅಂದರೆ ಲಯಬಿಲಿಟಿನೂ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಸೊ ಈಗ ರೂಲನ್ನು ಅಪ್ಲೈ ಮಾಡೋಣ. ಕ್ಯಾಶ್ ಅಕೌಂಟ್ ಅನ್ನೋದು ಒಂದು ಅಸೆಟ್ ಡಿಕ್ರೀಸ್ ಆಗ್ತಾ ಇದೆ ಅಂತ ಅಂದರೆ ನಾವೇನು ಮಾಡ್ತೀವಿ? ಅದನ್ನು ಕ್ರೆಡಿಟ್ ಮಾಡ್ತೀವಿ. ಸೊ ಲಯಬಿಲಿಟಿ ಅನ್ನೋದು ಕೂಡ ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ, ಹೌದಾ? ಲಯಬಿಲಿಟಿ ಡಿಕ್ರೀಸ್ ಆದರೆ ನಾವೇನು ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ? ಭರತ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಫರ್ನಿಚರ್ ಪರ್ಚೇಸ್ ₹10,000. ಸೊ ಇಲ್ಲಿ ನೋಡಿ, ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಾವಿಲ್ಲಿ ಫರ್ನಿಚರ್ ಅಕೌಂಟ್ ಅಂತ ಹೇಳಿ ತೊಗೊಳ್ತೀವಿ. ಫರ್ನಿಚರ್ ಅಕೌಂಟ್ ಒಂದು ಅಕೌಂಟ್ ಆಗುತ್ತೆ. ಫರ್ನಿಚರ್ ಅನ್ನೋದು ಒಂದು ಅಸೆಟ್, ಓಕೆ? ಫರ್ನಿಚರ್ ಅಕೌಂಟ್. ಇನ್ನೊಂದು, ಫರ್ನಿಚರ್ನ ಪರ್ಚೇಸ್ ಏನೋ ಮಾಡ್ತಾ ಇದ್ದೀವಿ, ಏನನ್ನು ಪೇ ಮಾಡ್ತಾ ಇದ್ದೀವಿ? ಕ್ಯಾಶನ್ನು ಪೇ ಮಾಡ್ತಾ ಇದ್ದೀವಿ, ಹೌದಾ? ಇಲ್ಲಿ ಕ್ಯಾಶ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಬದಲಾಗಿ ಫರ್ನಿಚರ್ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ. ಬಿಕಾಸ್ ನಾವು ಫರ್ನಿಚರ್ನ ರಿಸೀವ್ ಮಾಡ್ಕೋತಾ ಇದ್ದೀವಿ, ಹೌದಾ? ಎರಡೂ ಕೂಡ ಅಸೆಟ್ ಆಗುತ್ತೆ.
ಫರ್ನಿಚರು ಅಸೆಟ್ ಆಗುತ್ತೆ, ಕ್ಯಾಶ್ ಕೂಡ ಅಸೆಟ್ ಆಗುತ್ತೆ. ಸೊ ಅಸೆಟ್ಟಿನ ರೂಲ್ ಏನಿದೆ ಇಲ್ಲಿ, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಸೊ ಇನ್ಕ್ರೀಸ್ ಆದರೆ ನಾವು ಡೆಬಿಟ್ ಮಾಡ್ತೀವಿ. ಇನ್ಕ್ರೀಸ್ ಯಾವುದಾಗ್ತಾ ಇದೆ ಇಲ್ಲಿ, ಫರ್ನಿಚರ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ, ಹೌದಾ. ಡಿಕ್ರೀಸ್ ಯಾವುದಾಗ್ತಾ ಇದೆ, ಕ್ಯಾಶ್ ಅನ್ನೋದು ಡಿಕ್ರೀಸ್ ಆಗ್ತಾ ಇದೆ. ಹಾಗಾಗಿ ಜರ್ನಲ್ ಎಂಟ್ರಿ ಏನಾಗುತ್ತೆ, ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಇದೇ ರೀತಿಯಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಉಳಿದಿರುವಂಥ ಟ್ರಾನ್ಸಾಕ್ಷನ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಇನ್ನು 20 ಟ್ರಾನ್ಸಾಕ್ಷನ್ಗಳಿವೆ. ಇವು ಔಟ್ಸ್ಟ್ಯಾಂಡಿಂಗ್ಗೆ ರಿಲೇಟೆಡ್ ಆಗಿರ್ಬೋದು, ಅಡ್ವಾನ್ಸಸ್ಸಿಗೆ ರಿಲೇಟೆಡ್ ಆಗಿರ್ಬೋದು, ಅಥವಾ ಕಾಸ್ಟಿಂಗ್ ಅಂತ ಕೊಟ್ಟಾಗ ಹೇಗೆ ಮಾಡಬೇಕು ಅನ್ನೋದನ್ನು, ಈ ಥರ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಅದು ಪಾರ್ಟ್ 2ನ ವಿಡಿಯೋ ಆಗಿರುತ್ತೆ.